ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯಾನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ನಮ್ಮ ಚಿಕ್ಕಮಂಗ್ಳೂರು ಟ್ರಿಪ್ನ ಮೊದಲನೇ ವ್ಲಾಗ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ 2 ದಿನಗಳ ಟ್ರಿಪ್ಗೆ ನಾವು ನಮ್ಮ ಸ್ನೇಹಿತರ ಜೊತೆ ಹೊರಟಿದ್ದೇವೆ. ಈ ಟ್ರಿಪ್ನ ಮುಖ್ಯ ಹೈಲೈಟ್ ಏನಂದರೆ ಮೇರುತಿಗುಡ್ಡ ಟ್ರೆಕ್ಕಿಂಗು. ಅಂದರೆ ಈ ಟ್ರೆಕ್ಕಿಂಗ್ ಹೋಗುವ ಮುಂಚೆ ಮೊದಲ ದಿನದ ಜರ್ನಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇವೆ. ಬೆಳಗ್ಗೆ ಹೊರಡುವಾಗ ತುಂಬ ಎಕ್ಸೈಟ್ ಆಗಿದೆ, ಯಾಕಂದರೆ ಇದು ನನ್ನ ಮೊದಲನೇ ಟ್ರೆಕ್. ಸ್ನೇಹಿತರ ಜೊತೆಗಿನ ಈ ಜರ್ನಿ ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆದ ಕಾರಣ ದಾರಿಯಲ್ಲೇ ಕೇಕ್ ತಿಂದು ನಮ್ಮ ಪ್ರಯಾಣವನ್ನು ಶುರು ಮಾಡಿದೆವು. ಆನ್ ದ ವೇ ಕುಣಿಗಲ್ ಹತ್ರ ಬ್ರೇಕ್ಫಾಸ್ಟಿಗೋಸ್ಕರ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಈ ಹೋಟೆಲು ತಟ್ಟೆ ಇಡ್ಲಿಗೆ ಫೇಮಸ್ ಆಗಿರೋದು, ಕುಣಿಗಲ್ ತಟ್ಟೆ ಇಡ್ಲಿ ಅಂತ. ಸೊ ಅಲ್ಲಿ ಟೀ ಸಿಗದೇ ಇರೋ ಕಾರಣ ಅಲ್ಲೇ ಪಕ್ಕದಲ್ಲಿರುವಂಥ ಟೀ ಶಾಪ್ಗೆ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ವೆಲ್ಕಮ್ ಟು ಮಂಜರಾಬಾದ್ ಫೋರ್ಟ್. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಸಕಲೇಶಪುರದ ಪ್ರಸಿದ್ಧವಾದ ಮಂಜರಾಬಾದ್ ಫೋರ್ಟ್ಗೆ ಬಂದಿದ್ದೇವೆ. ಇದು ಸ್ಟಾರ್ ಶೇಪಲ್ಲಿ ಇದೆ. ಈ ಕೋಟೆಯನ್ನು 1792ರಲ್ಲಿ ನಿರ್ಮಿಸಿದ್ದಾರೆ. ಈ ಕೋಟೆಯ ವಿಶೇಷತೆ ಏನಂದರೆ ಇದು ಸ್ಟಾರ್ ಶೇಪಲ್ಲಿ ವಿನ್ಯಾಸವಾಗಿದೆ. ಇದು ಶತ್ರುಗಳ ಮೇಲೆ 4 ದಿಕ್ಕುಗಳಿಂದ ನಿಗಾ ಇಡಲು ಸಹಾಯ ಮಾಡುತ್ತಿದೆ ಎಂದು ಇಲ್ಲಿ ವಿಶ್ಲೇಷಿಸಲಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 3240 ಅಡಿ ಎತ್ತರದಲ್ಲಿ ಇರುವ ಈ ಕೋಟೆಯಿಂದ ಸುತ್ತಮುತ್ತಲಿನ ಪ್ರಕೃತಿ ತುಂಬ ಅದ್ಭುತವಾಗಿ ಕಾಣಿಸುತ್ತದೆ. ಮಳೆಗಾಲದಲ್ಲಿ ಈ ಪ್ರದೇಶ ಸಂಪೂರ್ಣ ಮಂಜಿನಿಂದ ಆವರಿಸಿಕೊಂಡು ತುಂಬ ಸುಂದರವಾಗಿ ಕಾಣುತ್ತದೆ. ಮತ್ತು ಈ ಕೋಟೆಯಲ್ಲಿ ಬಲಿಷ್ಠ ಕಲ್ಲಿನ ಗೋಡೆಗಳು ಮತ್ತು ಭೂಗತ ಕೊಠಡಿಗಳು ಆ ಕಾಲದ ಅದ್ಭುತ ವಾಸ್ತುಶಿಲ್ಪವನ್ನು ತೋರಿಸುತ್ತದೆ. ವ್ಯೂ ತುಂಬ ಚೆನ್ನಾಗಿತ್ತು. ಸಾಕಷ್ಟು ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಸೆರೆ ಹಿಡಿದೆವು. ಅಲ್ಲಿನ ಸ್ವಚ್ಛತೆಯನ್ನು ಕಾಪಾಡಲು ಎಲ್ಲ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ. ಆದ್ದರಿಂದ ನೀವು ಕೂಡ ಪ್ರವಾಸಕ್ಕೆ ಹೋದಾಗ ಪ್ಲಾಸ್ಟಿಕ್ ಅಥವಾ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಡಸ್ಟ್ಬಿನ್ನಲ್ಲಿ ಹಾಕಿ ಪ್ರಕೃತಿಯನ್ನು ಕಾಪಾಡಿ. ಫೋರ್ಟ್ನಿಂದ ಹೊರಬಂದ ನಂತರ ಅಲ್ಲೇ ಸಿಕ್ಕ ತಂಪಾದ ಸೋಡಾ ಕುಡಿದು ಮತ್ತೆ ನಮ್ಮ ಜರ್ನಿಯನ್ನು ಮುಂದುವರಿಸಿದೆವು. ಸಕಲೇಶಪುರ ಅಥವಾ ಚಿಕ್ಕಮಗಳೂರಿನ ಪ್ರವಾಸಕ್ಕೆ ಬಂದರೆ ಈ ಐತಿಹಾಸಿಕ ಕೋಟೆಯನ್ನು ತಪ್ಪದೆ ಭೇಟಿ ನೀಡಿ. ಪ್ರಯಾಣದ ದಾರಿಯಲ್ಲಿ ಕಾಣುವ ಹಸಿರು ಬೆಟ್ಟಗಳು, ತಂಪಾದ ಗಾಳಿ ಮತ್ತು ಪ್ರಕೃತಿಯ ಸೌಂದರ್ಯ ನೋಡುತ್ತಿದ್ದರೆ ನಮ್ಮ ಎಲ್ಲ ಟೆನ್ಷನ್ಗಳು ಮರೆತು ಹೋಗುತ್ತವೆ. ನಿಜವಾಗಿಯೂ ಚಿಕ್ಕಮಗಳೂರಿನ ಈ ಪ್ರಕೃತಿ ಮನಸ್ಸಿಗೆ ತುಂಬ ನೆಮ್ಮದಿ ನೀಡುತ್ತದೆ. ಇದು ನಮ್ಮ ಚಿಕ್ಕಮಗಳೂರಿನ ಫಸ್ಟ್ ಡೇ ಆಫ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಸುಂದರವಾದ ಜಲಪಾತವನ್ನು ಅನ್ವೇಷಿಸಲಿದ್ದೇವೆ. ಆ ವ್ಲಾಗ್ ನೋಡಬೇಕೆಂದರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಪ್ರೋತ್ಸಾಹ ಸಿಕ್ಕರೆ ಅದನ್ನು ಬೇಗನೆ ಅಪ್ಲೋಡ್ ಮಾಡುತ್ತೇನೆ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.